ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ, ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವು ಈ ಕಾನೂನು ತಂದರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ. ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೇ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಕ್ಯಾಬಿನೆಟಲ್ಲಿ, ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ. ಯಾಕಂದರೆ ದ್ವೇಷ ಭಾಷಣ ಮಾಡ್ತಕ್ಕಂಥವರೇ ಇವರು. ಯಾರ್ಯಾರು ಏನೇನು ಮಾತಾಡ್ತಾರೆ, ಪ್ರಧಾನಮಂತ್ರಿಗಳನ್ನು ನಿನ್ನೆ ಏನು ಮಾತಾಡಿದ್ದಾರೆ, ಸಮಾಧಿ ಕಟ್ತೀವಿ ಅಂತ. ನಮ್ಮ ಮಾನ ಮರ್ಯಾದೆ ಇದೆ ಇದೆಯಂದ್ರೆ ಇವ್ರಿಗೆಲ್ಲ. ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಕಟ್ಟಲಿಕ್ಕೆ ನಿಮಗಾಗತ್ತಾ? ಒಬ್ಬ ಪ್ರಧಾನಮಂತ್ರಿಯನ್ನ ವಿಷದ ಸರ್ಪಕ್ಕೆ ಹೋಲಿಸ್ತೀರಿ, ಇದು ದ್ವೇಷ ಭಾಷಣ ಅಲ್ವಾ? ಒಬ್ಬ ದೇಶದ ಅಧ್ಯಕ್ಷರನ್ನ ಅವಳು ಅಂತೀರಿ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇಂಥವೆಲ್ಲನೂ ನಿಲ್ಲಿಸಬೇಕು. ಇದು ದ್ವೇಷ ಭಾಷಣ. ಇದರಿಂದಾಗಿ ನಿಮ್ಮನ್ನ ಜೈಲಿಗೆ ಕಳಿಸಬಹುದೇ ಹೊರತು ನಮ್ಮನ್ನಲ್ಲ. ನಾವು ಇಂಥ ಅಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಹೇಳಲಿಕ್ಕೆ ಬಯಸ್ತಾರೆ.